ಫರ್ಟಿಲಿಟಿ ಟ್ರೀಟ್ಮೆಂಟ್ ಹೋದಾಗ ಕೆಲವು ವರ್ಡ್ಸ್ ನಿಮಗೆ ಕನ್ಫ್ಯೂಸ್ ಆಗ್ಬೋದು, ಏನಿದು ಏನು ಅರ್ಥ ಆಗ್ತಿಲ್ವಲ್ಲ ಅಂತ. ಅದಕ್ಕೆ ಕೆಲವು ವರ್ಡ್ಸ್ ಬಗ್ಗೆ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. AMH ಅಂತ ಕೇಳಿದ್ದೀರಾ? ಆಂಟಿ ಮುಲೇರಿಯನ್ ಹಾರ್ಮೋನ್ ಅಂತೀವಿ ಇದಕ್ಕೆ. ಇದು ನಿಮ್ಮ ಎಷ್ಟು ಮೊಟ್ಟೆಗಳು ಉಳಿದಿದೆ ನಿಮ್ಮ ಓವರೀಸ್ ಅಲ್ಲಿ ಅಂತ, ಅಥವಾ ಎಗ್ ರಿಸರ್ವ್ ಅಂತ ಏನ್ ಹೇಳ್ತೀವಿ ಅದ್ರ ಬಗ್ಗೆ ಹೇಳುತ್ತೆ. ಲೂಟಿಯಲ್ ಫೇಸ್ ಅಂತ ಹೇಳ್ತಾರೆ. ಲೂಟಿಯಲ್ ಫೇಸ್ ಅಂದ್ರೆ ನಿಮ್ಮ ಎಗ್ ರಿಲೀಸ್ ಆದ್ಮೇಲೆ, ಮೊಟ್ಟೆ ರಿಲೀಸ್ ಆದ್ಮೇಲೆ 2 ವಾರ ಬರುತ್ತಲ್ಲ, ಪ್ರೆಗ್ನೆನ್ಸಿ ಪ್ರಿಪೇರ್ ಆಗುತ್ತೆ ಬಾಡಿ, ಅದಕ್ಕೆ ಹೇಳ್ತೀವಿ. ಇಕ್ಸಿ ಅಥವಾ ಇಂಟ್ರಾಸೈಟೋಪ್ಲಾಸ್ಮಿಕ್ ಸ್ಪರ್ಮ್ ಇಂಜೆಕ್ಷನ್ ಅನ್ನೋದು ಒಂದು IVF ಮೆಥಡ್, ಲ್ಯಾಬ್ ಟೆಕ್ನಿಕ್. ಇದ್ರಲ್ಲಿ ಏನ್ ಮಾಡ್ತೀವಿ, ಒಂದು ಹೆಲ್ತಿ ಸ್ಪರ್ಮ್ ತಗೊಂಡು ಅದನ್ನ ವೀರ್ಯ ತಗೊಂಡು ನಿಮ್ ಎಗ್ ಜೊತೆ ಫರ್ಟಿಲೈಸ್ ಮಾಡ್ತೀವಿ, ಒಳಗಡೆ ಹಿಂಗೆ ಇಂಜೆಕ್ಟ್ ಮಾಡ್ತೀವಿ. HSG ಅಂತ ಕೇಳಿರ್ಬೋದು, ಹಿಸ್ಟ್ರೋಸಾಲ್ಫಿಂಗ್ರೋಗ್ರಾಮ್ ಅಂತೀವಿ. ಇದ್ರಲ್ಲಿ ಏನ್ ಮಾಡ್ತೀವಿ, ಒಂದು ಎಕ್ಸ್ರೇ ತೆಗೆದು ನಿಮ್ಮ ನಾಳಗಳು ಅಂದ್ರೆ ಈ ಟ್ಯೂಬ್ಸ್ ಅಂತ, ಫೆಲೋಪಿಯನ್ ಟ್ಯೂಬ್ಸ್ ಅಂತ ಏನ್ ಹೇಳ್ತೀವಿ, ಗರ್ಭಕೋಶದ ಸೈಡ್ ಅಲ್ಲಿ ಇರೋದು, ಅದು ಬ್ಲಾಕ್ ಇದೆಯಾ ಅನ್ಬ್ಲಾಕ್ ಇದೆಯಾ ಅಂತ ನೋಡೋದು. ಫಾಲಿಕಲ್ಸ್ ಅಂತ ಕೇಳಿರ್ಬೋದು, ನಾವು ಎಗ್ ಅಂತ ಹೇಳಲ್ಲ ಸ್ಕ್ಯಾನ್ ಮಾಡಿದಾಗ. ಈ ಫಾಲಿಕಲ್ಸ್ ಅಂದ್ರೆ ಏನು ಅಂದ್ರೆ ಸಣ್ಣ ಸಣ್ಣ ಸ್ಟ್ಯಾಕ್ ಲೈಕ್ ಅಂದ್ರೆ ರೌಂಡ್ ಸ್ಟ್ರಕ್ಚರ್ಸ್ ಇರುತ್ತೆ ಓವರಿಲಿ, ಅದ್ರ ಒಳಗಡೆ ಈ ಬೆಳೆತಿಲ್ದೇ ಇರೋ ಸಣ್ಣ ಸಣ್ಣ ಮೊಟ್ಟೆಗಳು ಅದ್ರಲ್ಲಿ ಇರುತ್ತೆ. ಈ ಮೊಟ್ಟೆಗಳು ಎವ್ರಿ ಮಂತ್ ಸ್ವಲ್ಪ ಸೆಲೆಕ್ಟ್ ಆಗ್ಬಿಟ್ಟು ಅದ್ರಲ್ಲಿ ಒಂದು ಮೆಚ್ಯೂರ್ ಆಗಿ ಅದು ಎಗ್ ಆಗಿ ರಿಲೀಸ್ ಆಗತ್ತೆ. ಎವ್ರಿ ಮಂತ್ ಈ ತರ ಒಂದ್ ಎಗ್ ರಿಲೀಸ್ ಆಗತ್ತೆ. ಸೊ ಈ ತರ ನಿಮ್ಗೆ ವರ್ಡ್ಸ್ ಬಗ್ಗೆ ಗೊತ್ತಿದ್ರೆ ನೀವು ಫರ್ಟಿಲಿಟಿ ಟ್ರೀಟ್ಮೆಂಟ್ ಹೋದಾಗ ಸ್ವಲ್ಪ ಸುಲಭ ಆಗತ್ತೆ ನಿಮ್ಗೆ. ಇನ್ನೂ ಕೆಲವು ವರ್ಡ್ಸ್ ನಿಮ್ಗೆ ಡೌಟ್ ಇದ್ದು ಅದ್ರ ಬಗ್ಗೆ ತಿಳ್ಕೊಬೇಕಂತಿದ್ರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.